ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ ತಕ್ಷಣನೇ ಜಾಬ್ ರಿಸೈನ್ ಮಾಡಬೇಡಿ. ಲೆಟ್ಸ್ ಟೇಕ್ ಎಕ್ಸಾಂಪಲ್, ನೀವು ಕ್ಯಾಶ್ಯೂ ಟ್ರೇಡಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಎನ್ಸ್ಕೊಂಡಿದ್ದೀರ ಅಂತ ಹೇಳಿ ತಿಳ್ಕೊಳ್ಳಿ. 3 ರಿಂದ 6 ತಿಂಗಳು ಕ್ಯಾಶ್ಯೂ ಟ್ರೇಡಿಂಗ್ ಯಾವ ತರ ಆಗುತ್ತೆ ಅಂತ ನೀವು ರಿಸರ್ಚ್ ಮಾಡಬೇಕು. ಓಕೆ, ಸಾಧ್ಯ ಆದ್ರೆ 10 ರಿಂದ 20 ಸಾವಿರ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಫಸ್ಟ್ ಕ್ಯಾಶ್ಯೂ ಪರ್ಚೇಸ್ ಮಾಡಿ. ಓಕೆ, ಕ್ಯಾಶ್ಯೂ ಪರ್ಚೇಸ್ ಮಾಡುವಾಗ ಯಾವ ತರ ಪರ್ಚೇಸ್ ಮಾಡುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ತರ ನೆಗೋಷಿಯೇಟ್ ಮಾಡಬೇಕು, ಯಾವ ಏಜೆಂಟ್ ಮೂಲಕ ನೀವು ತಗೊಳ್ಬೇಕು, ಅದನ್ನ ಫಸ್ಟ್ ನೋಡಿ. ಅದ್ರ ಆದ್ಮೇಲೆ ಸೇಲ್ಸ್ ಯಾವ ತರ ಮಾಡಬೇಕು, ಸೇಲ್ಸ್ ಟೆಕ್ನಿಕ್ ಏನು, ಯಾವ ತರ ಮಾರ್ಕೆಟ್ ಮಾಡಬೇಕು, ಇದು ನೀವು 3 ರಿಂದ 6 ತಿಂಗಳ ತನಕ ನೀವು ರಿಸರ್ಚ್ ಮಾಡಬೇಕು. ಜಾಬ್ ಅಲ್ಲಿ ಇದ್ದೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಮಾಡ್ಕೊಂಡಿರಿ. ಸೊ ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ, ಮಾರ್ಕೆಟ್ ಹೇಗಿದೆ, ಓಕೆ, ಈ ಬಿಸ್ನೆಸ್ ಪ್ರಾಫಿಟೇಬಲ್ ಇದೆಯಾ ಅಥವಾ ಇದನ್ನ ಬಿಟ್ಟು ಬೇರೆ ಬಿಸ್ನೆಸ್ ಮಾಡಬೇಕಾ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಐಡಿಯಾಸ್ ಬರುತ್ತೆ. ಮತ್ತೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ಸ್ಟ್ರೈಟ್ ಅವೇ ನೀವು ಬಿಸ್ನೆಸ್ ಜಂಪ್ ಮಾಡೋಕ್ಕಿಂತ ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಬಿಫೋರ್ ಜಾಬ್ ಕ್ವಿಟ್ ಮಾಡೋಕ್ಕಿಂತ ಮುಂಚೆ ನೀವು ಏನೆಲ್ಲ ಪ್ಲಾನ್ ಮಾಡಬೇಕು ಅದನ್ನ ಹೇಳಿಕೊಡ್ತೇನೆ.